ಫಸ್ಟ್ ಸಿನಿಮಾ ನನಗೆ ಡೂರಾ ಬೈ ಗಣೇಶನ ಫೋಟೋ ಮೇಲೆ ಸೇನೆ ಮುಖ್ಯಸ್ಥ ಸಮ್ಮಾನ ಮಾಡಿ ಅವ್ನು ದೇವ್ರ ಅಪಿಯರೆನ್ಸು ಮತ್ತೆ ಆ ಫಿಸಿಕಲ್ ಖುಷಿ ಆಗುತ್ತೆ. ಕ್ಲೈಮ್ಯಾಕ್ಸ್ ಮೈಥಾಲಜಿ ನಾವು ಪುಟ್ಟಣಗಳಾಗ ಅವ್ರ ಇಂಟೆಂಟ್ ಫಸ್ಟ್ ಚೂಸ್ ಮಾಡ್ಬಿಟ್ಟು ಪ್ರಾಬ್ಲಮ್ ಫೇಸ್ ಮಾಡೋದು. ಫಸ್ಟ್ ಆಫ್ ಆಲ್ ನೀವು ಸಿನಿಮಾ ಮಾಡ್ತಾರೆ, ಸಿನಿಮಾ ಬಗ್ಗೆ ನಾಲೆಡ್ಜ್ ಇರಬೇಕು, ಸಿನಿಮಾ ನೋಡ್ತಿರ್ಬೇಕು. ಹಯಗ್ರೀವ ಸಿನಿಮಾ ಮಾಡೋದಕ್ಕೆ ಸೊ ಏನು ಇನ್ಸ್ಪೈರ್ ಮಾಡ್ತು ಮತ್ತು ಆ ಕತೆ ಹುಟ್ಟಿದ್ದು ಹೇಗೆ ಅಂತ? ಇಲ್ಲ ಸರ್, ನಾನು ತುಂಬ ಕಥೆಗಳು ಮಾಡ್ಕೊಂಡಿದ್ದೆ. ಅಂದರೆ ಕ್ರೈಮು, ಲವ್, ಸಸ್ಪೆನ್ಸ್ ಎಲ್ಲ ಮಾಡಬೇಕಾದ್ರೆ ಯಾವುದು ವಾವ್ ಅಂತ ಅನಿಸಿಲ್ಲ. ಅಂದರೆ ಕಥೆ ರೆಗ್ಯುಲರ್ ಆಗಿ ಬರ್ತದೆ, ಪ್ಯಾಟರ್ನ್ ಡಿಫ್ರೆಂಟಾಗಿ ಏನೋ ಹೊಳಿತಾ ಇರಲಿಲ್ಲ. ಸೊ ಆ ರೆಗ್ಯುಲರ್ ಕತೆ ಬಿಟ್ಟು ಯಾರು ಮಾಡಬೇಕಾದ್ರೆ ಮುಂಚೆ ಏನಿಲ್ಲ. ಯಾಕಂದರೆ ನಾನು ಗುರುತಿಸ್ಕೊಳ್ಬೇಕು ಯಾರು ಅಂತ. ಅಂದರೆ ಆ್ಯಸ್ ಎ ಡೈರೆಕ್ಟ್ರು ನಾನು ಫಸ್ಟ್ ಸಿನಿಮಾ ನನಗೆ ಡೂರಾ ಬೈ ಚೆನ್ನಾಗಾದಷ್ಟೇ ನನಗೆ ಇಂಡಸ್ಟ್ರಿಯಲ್ಲಿ ಇಲ್ಲ ಕೊಡೋದು. ಆ ಥರ ಯೋಚನೆ ಮಾಡ್ಕೊಂಡು ಮಲಗಿದ್ದಾಗ ರೂಮಲ್ಲಿ ಒಂದು ಗಣೇಶನ ಫೋಟೋ ಇಟ್ಕೊಂಡು, ಗಣೇಶ ಮತ್ತು ಸಾಯಿಬನ್ ಫೋಟೋ. ಸೊ ಮಲಗಿಕೊಂಡು ಹಂಗೆ ಎದ್ದಾಗ ದೇವ್ರ ಫೋಟೋ ನೋಡ್ತಿದ್ದಾಗ ಒಂದು ಥಾಟ್ ಬಂತು, ಓಕೆ ಆ ಗಣೇಶನ ಫೋಟೋ ಮೇಲೆ ಕ್ರಿಯೇಟ್ ಮಾಡಿದ ಕತೆ ಇದೆ. ಸೊ ಅಲ್ಲಿಂದಲೇ ಲೈನ್ ಹುಟ್ಟಿದ್ದು, ಅಲ್ಲಿಂದಲೇ ಕತೆ ಹುಟ್ಟಿದ್ದು. ಓಕೆ. ಸೊ ಟೈಟಲ್ ಕೇಳಿದ ತಕ್ಷಣ ಎಲ್ರಿಗೂ ಇಂಪ್ರೆಸಿವ್ ಟೈಟಲ್ ಹಯಗ್ರೀವ ಅನ್ನೋದು. ಸೊ ಹಯಗ್ರೀವ ಸಿಂಬಾಲಿಕಲಿ ಸೊ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ? ಒಬ್ಬ ರಾಕ್ಷಸ ಸಮ್ಮಾನ ಮಾಡಿ ಅವ್ನು ದೇವರಾಗ್ತಾನೆ. ಸೊ ಅದೇ ಸಿಂಬಲ್. ಅದೇನಿದೆ ಹಯಗ್ರೀವ ಒರಿಜಿನಲ್ ಕಥೆನ ನಮಗೆ ಇನ್ನು ಈ ಕಮರ್ಷಿಯಲ್ ಹಾಕ್ಸ್ಬಿಟ್ಟಿದೆ ಬೆನ್ ಮಾಡಿ ಏನಾಗ್ಬೋದು ನಮಗೂ. ಸೊ ವಾಟ್ ಈಸ್ ದ ಕೋರ್ ಮೆಸೇಜ್ ಇವತ್ತಿನ ಆಡಿಯನ್ಸ್ ಈ ಸಿನಿಮಾ ಮೂಲಕ ಮನೆಗೆ ತಗೊಂಡು ಹೋಗ್ಬೋದು ಅನ್ನೋದು? ಅಂದರೆ ಇವಾಗಿನ ಮೆಡಿಕಲ್ ಅಡ್ವಾನ್ಸ್ ಅಂತ ಏನಂತೀವಿ, ಅದು ಎಷ್ಟೋ ವರ್ಷಗಳ ಹಿಂದೆ ಪುರಾತನದಲ್ಲಿ ಆಗೋಗಿದೆ. ನಾವು ಫೈಂಡ್ ಮಾಡ್ಬೇಕಷ್ಟೇ ಏನಾಗಿದೆ ಅಂತ. ಎಷ್ಟೋ ನಾಗರಿಕತೆ ಅಲ್ಲಿ ಆದ ಸಿಕ್ತು ಅಂತ ಹೇಳ್ತೀವಿ. ಸೊ ಏನು ಮಿಷಿನರಿ ಇದ್ದಂಗೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಾವು ಏನೋ ಸೃಷ್ಟಿ ಮಾಡ್ತೀವಿ. ಅದೇ ಥರ ಮೆಡಿಕಲಲ್ಲೂ ಅಷ್ಟೇ ಅಡ್ವಾನ್ಸ್ ಏನಿಲ್ಲ, ಆಲ್ರೆಡಿ ಎಲ್ಲ ಆಗೋಗಿದೆ. ನಾವಿವತ್ತು ತಿಳ್ಕೊತಾ ಇದ್ದೀವಿ ಅಷ್ಟೇ, ಅದನ್ನು ಹೇಳ್ಕೊಗ್ತಾ ಇದ್ದೀವಿ. ಸೊ ನಿಮ್ಮ ಹಿಂದಿನ ಸಿನಿಮಾಗಳಿಗಿಂತ ಹಯಗ್ರೀವ ಹೇಗೆ ಡಿಫ್ರೆಂಟ್? ಅಂದರೆ ಇಲ್ಲಿವರೆಗೆ ಕಥೆನೇ ಬಂದಿಲ್ಲ ಸರ್, ಫ್ರೆಶ್ ಕಂಟೆಂಟ್. ಯಾವುದೇ ಇಂಡಿಯನ್ ಸಿನಿಮಾ, ವರ್ಲ್ಡ್ ಸಿನಿಮಾಸ್ ತೊಗೊಂಡು ಇಲ್ಲಿವರೆಗೆ ಕತೆ ಬಂದಿದೆ ಅಂತ ಯಾವುದೇ ಹಿಂದೆ ರೆಕಾರ್ಡಿರೋದು ನಮ್ಮ ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ ಸ್ವಲ್ಪ ಇರುತ್ತೆ. ಸೊ ಇಂಡಿಯನ್ ಕತೆ ದೇವ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಹೊಸ ಥರನೇ ಹೊಸ ಲೈನೇ ಅದೇ ಮೆಡಿಕಲ್ ಅಡ್ವಾನ್ಸ್ ಮೇಲೆ ಹೇಳ್ತಾ ಇದ್ದೀವಿ. ಸೊ ಕಂಪ್ಲೀಟ್ ಫ್ರೆಶ್. ಓಕೆ. ಸೊ ಈಗ ಕ್ಯಾಸ್ಟಿಂಗ್ನ ಹೇಗೆ ಫೈನಲೈಸ್ ಮಾಡಿದ್ರಿ ಸಿನಿಮಾಗೆ? ಇಲ್ಲ, ಅಂದರೆ ರೆಗ್ಯುಲರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿಬಿಟ್ಟು ಅಂದರೆ ಏನಂತಾರೆ ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋದು ಈ ಸಿನಿಮಾ ಫ್ರೆಶ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರು. ಅವಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಅವ್ರಿಗೊಂದು ಮೆಮೊರೇಬಲ್ ಆಗಿರುತ್ತೆ. ಹಯಗ್ರೀವ ಫಿಲಮ್ ನಾನು ಪೊಲೀಸ್ ಮಾಡಿದೆ ಫಸ್ಟ್ ಒಂದು ಹಯಗ್ರೀವ ಆ ಥರ ಲ್ಯಾಂಡ್ ಮ್ಯಾಗ ಉಳಿಬೇಕು ಅಂತೇಳಿ ನನ್ನ. ಓಕೆ. ಸೊ ಈ ಲೀಡ್ ಆ್ಯಕ್ಟರ್ಗೆ ಇದೇ ಪರ್ಫೆಕ್ಟ್ ರೋಲ್ ಅಂತ ಲೈಕ್ ಹೇಗೆ ಅನ್ನಿಸ್ತು, ಏನಕ್ಕೆ ಅಂತ? ಇಲ್ಲ, ಅಪಿಯರೆನ್ಸು ಮತ್ತು ಆ ಫಿಸಿಕಲ್ ನಮ್ಗೆ ಮಾಸ್ ಯೂಸ್ ಅಪಿಯರೆನ್ಸ್ ಬೇಕಿತ್ತು. ಒಂದು ಕ್ಯೂಟ್ ಇನ್ನೋಸೆನ್ಸ್ ಏನೋ ಹುಡುಗಿ ಬೇಕಿತ್ತು. ಸೊ ಮಾಸು ಈ ಕಡೆ ಇನ್ನೋಸೆನ್ಸ್ ಎರಡು ಸೇರಿದೆ. ಸೊ ಹೌ ವಾಸ್ ದ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ವಿತ್ ದ ಎಂಟೈರ್ ಕ್ಯಾಸ್ಟ್ ಜೊತೆ? ಖುಷಿ ಸರ್. ಅಂದರೆ ಧನುಷ್ ಸರ್ ಇವರೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಇವಾಗ ರೀಸೆಂಟ್ ಸಿನಿಮಾ ಸಂಜನಾ ಮೇಡಮ್ದೆಲ್ಲ ತುಂಬ ಸಿನಿಮಾ. ನಮ್ಮ ಸೀನಿಯರ್ ಆರ್ಟಿಸ್ಟ್ ಶರತ್ ವೈತಾಶ್ವರ, ಸಾಧು ಕೋಕಿಲ, ಚಿತ್ರಕಲಾ ಬಿರುದರು, ಆಮೇಲೆ ಇನ್ಯಾರಿದ್ದಾರೆ, ಶೋಭರಾಜು, ಸಂಗೀತ, ಕೃಷ್ಣ ಹೆಬ್ಬಾಳೆ, ಇವರೆಲ್ಲ ನೋಡ್ಕೊಂಡು ಬಂದಿದ್ವಿ. ಉದಯನ ಸಿನಿಮಾ ನೋಡ್ಕೊಂಡು ಬಂದಿದ್ವಿ. ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಖುಷಿ ಆಗುತ್ತೆ. ಅಂದರೆ ನಾವೇನೋ ಹೇಳಿದಾಗ ಅವ್ರನ್ನ ಅಷ್ಟು ಇನ್ಪುಟ್ಸ್ ಕೊಡೋದು, ಹಿಂಗೆ ಮಾಡ್ಕೊಂಡು ನಾವು ಟಿ ವಿ ನೋಡೋದು ರಿಯಲ್ ಆಗಿ ಕಮ್ಯುನಿಕೇಟ್ ಮಾಡೋಕ್ಕಲ್ಲ ಖುಷಿ ಆಗುತ್ತೆ ಅವ್ರ ಜೊತೆ ಮಾಡೋಕ್ಕೆ. ಓಕೆ. ಸೊ ನಿಮಗೆ ಯಾವ ಕ್ಯಾರೆಕ್ಟರ್ ಡಿಸೈನ್ ಮತ್ತು ಡೈರೆಕ್ಟ್ ಮಾಡಬೇಕಾದ್ರೆ ಮೋಸ್ಟ್ ಚಾಲೆಂಜಿಂಗ್ ಅಂತ ಅನಿಸಿದೆ? ಇಲ್ಲ, ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಸರ್. ಆ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ವರ್ಕ್ ಮಾಡಿದ್ದೀವಿ. ಆ ಕ್ಯಾರೆಕ್ಟರ್ ಸೊ ಅದು ಸಸ್ಪೆನ್ಸ್ ಆಗಿ ಇಟ್ಟಿದ್ದೀರಾ? ಓಕೆ. ಸೊ ಯಾವುದಾದ್ರೂ ಮೆಮೊರಬಲ್ ಮೊಮೆಂಟ್ಸಲ್ಲಿ ಸೆಟ್ಟಲ್ಲಿ ಅಂದರೆ ನಿಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಅಥವಾ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಅಥವಾ ಆ್ಯಕ್ಟರ್ಸ್ಗಳ ಜೊತೆ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಒಳ್ಳೆ ಮೆಮೊರೀಸ್ ಈ ಸಿನಿಮಾದಲ್ಲಿ ಆಗಿರ್ಬೋದು? ಕ್ಲೈಮ್ಯಾಕ್ಸಲ್ಲಿ ಆ ಬಾಂಡಿಂಗ್ ಅವನ್ನೆಲ್ಲ ಒಂದು ಕನ್ಕ್ಲೂಷನ್ ಕೊಡ್ತಾರೆ. ಕಂಪ್ಲೀಟ್ ಆಡಿಯನ್ಸ್ ಕ್ಲೈಮ್ಯಾಕ್ಸ್ ಕನ್ಕ್ಲೂಷನ್ ಕೊಡ್ತಾರೆ. ಆ ಎಮೋಷನ್ಸ್ ಅದು ಹಿಂಗೆ ಕ್ಯಾರಿ ಮಾಡ್ತಾರೆ, ಅದು ಮೆಮೊರಬಲ್. ಸೊ ನಿಮಗೆ ವಾಟ್ ಆರ್ ದ ಬಿಗ್ಗೆಸ್ಟ್ ಕ್ರಿಯೇಟಿವ್ ಚಾಲೆಂಜಸ್ ಡ್ಯೂರಿಂಗ್ ದ ಶೂಟ್?
ಅಂದರೆ ನಮ್ಮ ಮೈಥಾಲಜಿ ನಾವು ತಿಳ್ಕೊಂಡಿದ್ದು ಅಷ್ಟೇ ಸರ್. ಏನಾಗಿದೆ ಏನಂತ ಹೇಳಿದ್ರೆ ಅದನ್ನು ನಾವು ಸರ್ಚ್ ಮಾಡಬೇಕು. ಮೆಡಿಕಲ್ ಅಡ್ವಾನ್ಸ್ ಅಷ್ಟೇ, ನಾವೇ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಬೇಕು. ಸೊ ಮೈಥಾಲಜಿ ಪ್ಲಸ್ ಮೆಡಿಕಲ್ ಅಡ್ವಾನ್ಸ್ ಎರಡೂ ತಿಳ್ಕೊಂಡು ಸಿನಿಮಾ ಮಾಡೋದಕ್ಕೆ ಅದು ಚಾಲೆಂಜ್ ಇದೆ. ಓಕೆ, ಈ ಸಿನಿಮಾದಲ್ಲಿ ಎಮೋಷನಲ್ ಅಥವಾ ಇಂಟೆನ್ಸ್ ಸೀನ್ಸ್ ಏನಾದರೂ ಇದೆಯಾ? ಇಂಟೆನ್ಸಿವ್ ಅಂದರೆ ಫಿಸಿಕಲ್ ಇಂಟೆನ್ಸಿವ್ ಅಲ್ಲ ಯಾವ ಥರ? ಅಲ್ಲ, ಸೊ ಕತೆಗೆ ಪೂರಕವಾಗಿ ಅಂದರೆ ಯಾವ ಥರ ಫಿಸಿಕಲ್ ಇಲ್ಲ ಆ ಥರ ಏನಿಲ್ಲ. ರೊಮ್ಯಾಂಟಿಕ್ ಫ್ಯಾಮಿಲಿ ಸಮೇತ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಸೊ ಆ ಥರ ಏನಿಲ್ಲ ಸರ್. ಸೊ ನಿಮ್ಮ ಪ್ರಕಾರ ಹೌ ಇಂಪಾರ್ಟೆಂಟ್ ವಾಸ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಮ್ಯೂಸಿಕ್ ಫಾರ್ ದಿಸ್ ಫಿಲಮ್? ಬ್ಯಾಕ್ಗ್ರೌಂಡ್ ಸ್ಕೋರ್ ಅದು ಜೀವ ಸರ್. ಹೆಂಗೆ ಅಂತಂದರೆ ನೀವು ಈ ಲಡ್ಡು ಅಥವಾ ಏನಾದ್ರು ತಿನ್ಬೇಕಾದ್ರೆ ಅವಾಗ ಗೋಡಂಬಿ ಮತ್ತು ಎಲ್ಲ ಸಿಗ್ತಾವಲ್ಲ ಅದೆಲ್ಲ ಬಂದ್ರೆ ಮಜಾ. ನಿಮಗೆ ಇಂಥವ್ರೆಲ್ಲ ಇಟ್ಬಿಟ್ಟು ಬರೀ ಲಡ್ಡು ತಿನ್ನೋದು ಮಜಾ ಇರೋದು. ಸೊ ನಿಮಗೆ ವಾಟ್ ವಾಸ್ ಯುವರ್ ಅಪ್ರೋಚ್ ಟು ಸಿನಿಮಾಟೋಗ್ರಾಫರ್ ಆ್ಯಂಡ್ ವಿಜುವಲ್ ಟೋನ್? ಅಂದರೆ ಒಂದು ಮೂಡ್ ಸೆಟ್ ಮಾಡಬೇಕು ಸರ್. ನಿಮಗೆ ನೀವು ಯಾವ ಕತೆ ಚೂಸ್ ಮಾಡ್ತಾರೆ. ಕ್ರೈಮ್ ಅಂದರೆ ಒಂದು ಡಾರ್ಕ್ ಟೋನಲ್ಲಿ ಮಾಡಬೇಕು, ಫ್ಯಾಮಿಲಿ ಅಂದರೆ ಒಂದು ಕಲರ್ಫುಲ್ ಇರಬೇಕು. ಆ ಮೂಡಲ್ಲಿ ಆಡಿಯನ್ಸ್ನ ಕನ್ವೆ ಮಾಡಬೇಕು. ಯಾಕಂದರೆ ಆ ಮೂಡಿಗೆ ಕಟ್ಟಕ್ಕದೇ ಕ್ಯಾಮ್ರಾ ವರ್ಕ್. ಸೊ ತುಂಬ ಇಂಪಾರ್ಟೆಂಟ್ ಕ್ಯಾಮ್ರಾ. ಸೊ ಇವತ್ತಿನ ಪ್ರಕಾರ ಹೌ ವಾಸ್ ದ ಕನ್ನಡ ಆಡಿಯನ್ಸ್ ಇನ್ವಾಲ್ವ್ಡ್ ಇನ್ ರೀಸೆಂಟ್ ಇಯರ್ಸ್? ಸರ್ ಒಳ್ಳೆ ಕತೆ ಕೊಟ್ಟರೆ ಇನ್ವಾಲ್ವ್ ಆಗೇ ಆಗ್ತಾರೆ. ಒಳ್ಳೆ ಸಿನಿಮಾ ಬರಬೇಕು. ಯಾಕಂದರೆ ಒಳ್ಳೆ ಸಿನಿಮಾ ಬಂದಾಗ ಅವರು ಅಂದರೆ ಇವತ್ತು ತುಂಬ ವರ್ಲ್ಡ್ ಸಿನಿಮಾಸ್ ನೋಡ್ತೀವಿ. ಟ್ಯಾಪಲ್ಲಿ ಎಲ್ಲ ಸಿನಿಮಾಸ್ ನೋಡ್ಬೋದು. ತುಂಬ ಅಪ್ಡೇಟ್ ಆಗಿರ್ತಾರೆ. ಸೊ ಅಪ್ಡೇಟ್ ಮೀರಿ ನಾವು ಸಿನಿಮಾ ಮಾಡಿದ್ರೆ 100% ಅವರು. ಸೊ ಆ್ಯಸ್ ಎ ಡೈರೆಕ್ಟರ್ ವಾಟ್ ಡು ಯು ವ್ಯಾಲ್ಯೂ ಮೋರ್, ಕಂಟೆಂಟ್ ಅಥವಾ ಕಮರ್ಷಿಯಲ್ ಸಕ್ಸಸ್? ಬೋತ್ ಬೋತ್. ಕಂಟೆಂಟ್ ಇರಬೇಕು, ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡ್ಕೊಂಡು ಕಮರ್ಷಿಯಲ್ ಇರಬೇಕು. ಓಕೆ, ಎರಡೂ ಕೊಟ್ಟರೆ ಇಬ್ಬರು ಖುಷಿ ಆಗ್ತಾರೆ. ಸೊ ನಿಮ್ಮ ಪ್ರಕಾರ ಹೂ ಆರ್ ಯುವರ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಟು ಸಿನಿಮಾ? ಅಪ್ಪ ಸರ್. ಅಪ್ಪ ಮತ್ತು ಪುಟ್ಟಣ್ಣ ಕಲಾಕಾರ ಅವರಿಂದಲೇ ಸಿನಿಮಾ ನೋಡ್ಬೇಕಾದ್ರೆ ಇನ್ಸ್ಪೈರ್ ಆಗಿರೋದು. ಸೊ ನಮ್ಮ ಅಪ್ಪನೇ ನನಗೆ ಇನ್ಸ್ಪೈರ್. ಓಕೆ, ಸೊ ವಾಟ್ ಕೈಂಡ್ ಆಫ್ ಸ್ಟೋರೀಸ್ ಡು ಯು ವಾಂಟ್ ಟು ಎಕ್ಸ್ಪ್ಲೋರ್ ನೆಕ್ಸ್ಟ್? ಅಂದರೆ ಎಲ್ಲ ಥರದ ಸಿನಿಮಾ ಮಾಡ್ತೀನಿ. ಇದೇ ಥರ ಸ್ಪೆಸಿಫಿಕ್ ಆಗಿ ಇದೇ ಆಡಿಯನ್ಸ್ ಇಲ್ಲ. ನಾನು ಹೇಗೆ ಕಟ್ಟೆ ಒಂದು 8 ಜಾನರ್ ಇರೋದಿದೆ. ಸೊ ಎಲ್ಲ ಥರದ ಜಾನರು ಸಿನಿಮಾ ಮಾಡಬೇಕು. ಇದೇ ಸ್ಪೆಸಿಫಿಕ್ ಆಗಿ ಏನಿಲ್ಲ. ಓಕೆ, ಸೊ ಇವತ್ತಿನ ಚಿತ್ರರಂಗದಲ್ಲಿ ಹೌ ಡಿಫಿಕಲ್ಟ್ ಇಟ್ ಈಸ್ ರಿಲೀಸ್ ಟು ಕನ್ನಡ ಫಿಲ್ಮ್ ಟುಡೇ? ಡಿಫಿಕಲ್ಟ್ ಅಂತೇನಿಲ್ಲ ಸರ್. ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿದ್ರೆ ಆರಾಮ ಮಾಡ್ಬೋದು. ಕಾಸ್ಟಿಂಗ್ ಸಪೋರ್ಟು, ಆರ್ಟಿಸ್ಟ್ ಸಪೋರ್ಟು 100% ಒಳ್ಳೆ ಸಿನಿಮಾ ಮಾಡ್ಬೋದು. ಓಕೆ, ಸೊ ನಿಮ್ಮ ಪ್ರಕಾರ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಆರ್ ಹೆಲ್ಪಿಂಗ್ ಅಥವಾ ಹಾರ್ಮಿಂಗ್ ಟು ಥಿಯೇಟರ್ಸ್? ಹಂಗೇನಿಲ್ಲ ಸರ್. ನೀವು ಸಿನಿಮಾ ಲವರ್ಸ್ ಆಗಿದ್ರೆ 100% ಥಿಯೇಟರ್ ಬರ್ತೀವಿ. ನಾವು ಎಷ್ಟೋ ಸಿನಿಮಾ ಥಿಯೇಟರ್ ಹೋಗಿ ನೋಡ್ಕೊಂಡು ಓ ಟಿ ಟಿಲಿ ನೋಡ್ತೀವಿ. ಸೊ ಹಂಗಂತ ನಾವು ಎರಡೂ ಸಿನಿಮಾನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ, ಓ ಟಿ ಟಿಲಿ ಎಕ್ಸ್ಪೀರಿಯನ್ಸ್ ಬೇರೆ. ಓ ಟಿ ಸಿನಿಮಾ ಅಂದರೆ ಅದು ಟೈಮ್ ಕೊಟ್ಟು ಬಂದಿರ್ತೀವಿ. ನೀವು ಎಕ್ಸ್ಪೀರಿಯನ್ಸ್ ಬರುತ್ತೆ. ನಿಮ್ಮ ಮನೇಲಿದ್ರೆ ನೀವು ಟೈಮ್ ಪಾಸ್ ನೋಡ್ಕೊಂಡು ನೋಡ್ತಾರೆ. ಸೊ ಎರಡೂ ಅದೇನು ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತಾರೆ. ಎರಡೂ ಸಿನಿಮಾನೇ. ಓಕೆ, ಸೊ ನಿಮ್ಮ ಪ್ರಕಾರ ಇವತ್ತಿನ ಪ್ರೊಡ್ಯೂಸರ್ಸು ಯಾವ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ? ತುಂಬ ಪ್ರಾಬ್ಲಮ್ಸ್ ಇದೆ ಸರ್. ಒಳ್ಳೆ ಕಂಟೆಂಟ್ ಫಸ್ಟ್ ಚೂಸ್ ಮಾಡಿಬಿಟ್ಟು ಪ್ರಾಬ್ಲಮೇ ಫೇಸ್ ಮಾಡೋದು. ಒಳ್ಳೆ ಸ್ಟಾರ್ ಕಾಸ್ಟು, ಒಳ್ಳೆ ಸಪೋರ್ಟಿವ್ ಟೀಮು, ಒಳ್ಳೆ ಸಿನಿಮಾ ಫಸ್ಟ್ ಒಳ್ಳೆ ಕತೆ ಚೂಸ್ ಮಾಡಿದರೆ ಅವ್ರ ಪ್ರಾಬ್ಲಮ್ಸೇ ಎದುರಾಗಲ್ಲ. ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಕಂಟೆಂಟ್ ಚೂಸ್ ಮಾಡಿದರೆ ಅದು ಯಾವುದು ಫೇಸ್ ಮಾಡೋದೇ ಬೇಕಿಲ್ಲ. ಓಕೆ, ಯಾವುದೇ ಎಕ್ಸೈಟ್ಮೆಂಟ್ಗೆ ಅಥವಾ ಯಾರು ಹೇಳಿದಂಥ ಕತೆ ಕಮಿಟ್ ಆಗಿಬಿಟ್ಟು ಆಮೇಲೆ ಯಾರು ಬೇರೆ ದೂರ ಹೋಗೋದಿಲ್ಲ. ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ಯಾರಿಗೂ ಏನು ಹೇಳಬೇಕಾಗಿಲ್ಲ. ಸೊ ಓಕೆ, ಹೌ ಇಂಪಾರ್ಟೆಂಟ್ ಈಸ್ ಸೋಷಿಯಲ್ ಮೀಡಿಯಾ ಫಾರ್ ಫಿಲ್ಮ್ ಪ್ರಮೋಷನ್ಸ್ ಟುಡೇ? ಇವತ್ತು ಎಲ್ಲ ತಲುಪ ಒಂದು ಸಿನಿಮಾ ಮಾಡ್ತೀನಿ ಅಂದ್ರೆ ಪ್ರಮೋಷನ್ ಇಂಪಾರ್ಟೆಂಟ್ ಇದೆ ಸರ್. ಇವಾಗ ನೀವು ಒಂದೆಲ್ಲ ಒಂದು ಏರಿಯಾದಲ್ಲಿ ಸೂಪರ್ ಬಿರಿಯಾನಿ ಮಾಡ್ತೀರ, ಸಖತ್ತು ಟೇಸ್ಟ್ ಇರುತ್ತೆ. ಆ 2-3 ಜನಕ್ಕೆ ಗೊತ್ತಿದ್ರೆ ಸಾಕಾಗುತ್ತಾ? ಸೊ ಎಲ್ಲರೂ ಗೊತ್ತಾಗಬೇಕು. ಜನ ಬರಬೇಕು ಅಂದರೆ ಈ ಬಿರಿಯಾನಿ ಚೆನ್ನಾಗಿದೆ ಅಂತ ಗೊತ್ತಾಗಬೇಕು. ಸೊ ಜನಕ್ಕೆ ಸಿನಿಮಾ ಗೊತ್ತಿದೆ ಅಂತ ನಾವು ತಲುಪಿಸ್ಬೇಕು ಅಂದರೆ ಒಂದು ಪ್ಲಾಟ್ಫಾರ್ಮ್ ಬೇಕೇ ಬೇಕು. ಮೀಡಿಯಾ ಆಗ್ಬೋದು, ಪತ್ರಿಕೆ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಯಾವುದೋ ಒಂದು ಪ್ಲಾಟ್ಫಾರ್ಮ್ ಬೇಕು ನಮಗೆ ಥ್ರೂಔಟ್ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ. ಒಂದು ಸೇತುವೆ ಥರ. ಸೊ ಹೌ ಡಿಡ್ ಯು ಪ್ಲಾನ್ ಫಾರ್ ದ ಟ್ರೈಲರ್ ರಿಲೀಸ್? ಪ್ಲಾನ್ ಮಾಡಿದ್ವಿ ಸರ್. 21st ಪ್ಲಾನ್ ಮಾಡ್ತಾ ಇದ್ವಿ. ಸೊ ಒಂದು ಈವೆಂಟ್ ರಿಲೀಸ್ ಇವೆಂಟ್ ಮಾಡಿ ಪ್ಲಾನ್ ಮಾಡ್ತೀವಿ. ಸೊ ನಿಮ್ಮ ಪ್ರಕಾರ ಹೊಸ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ಬರ್ತಾ ಇರೋದು ಸೇಫ್ಟಿ ಇದೆಯಾ? ಇದೆ ಸರ್. ಹೊಸ ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿಗೆ ಬಂದು ಸಿನಿಮಾ ಒಳ್ಳೆ ಕತೆ ಚೂಸ್ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ರೆ 100% ಒಳ್ಳೆ ಸೇಫ್ಟಿ ಇದೆ. ಅವರು ಇದು ಸಿನಿಮಾ ನೋಡಬೇಕು. ಫಸ್ಟ್ ಆಫ್ ಆಲ್ ನೀವು ಒಂದು ಸಿನಿಮಾ ಮಾಡ್ತಾರೆ, ಸಿನಿಮಾ ಬಗ್ಗೆ ನಾಲೆಡ್ಜ್ ಇರಬೇಕು. ಸಿನಿಮಾಗಳು ನೋಡ್ತಿರ್ಬೇಕು. ಎಷ್ಟು ಅಪ್ಡೇಟ್ ಆಗಿದ್ದಾರೆ ಕತೆ, ಎಷ್ಟು ಅಪ್ಡೇಟ್ ಇದೆ ಅಂತ ಮಾಡಬೇಕು. ಅವ್ರು ಸಿನಿಮಾನೇ ನೋಡಿರಲ್ಲ, ಯಾವುದೋ ಒಂದು ಕತೆ ಹೇಳ್ತಾರೆ, ನೋಡಿದ್ರೆ ಎಕ್ಸೈಟ್ಮೆಂಟ್ ಆಗಿರ್ತಾರೆ. ಆ ಥರ ತುಂಬ ಕತೆ ಬಂದೋಗಿರುತ್ತೆ. ಸೊ ಪ್ರೆಸೆಂಟ್ ಸಿನಿಮಾಸ್ ನೋಡ್ಕೊಂಡು ಅವ್ರು ಅಪ್ಡೇಟ್ ಇದ್ದರೆ 100%. ಓಕೆ, ಸೊ ವಾಟ್ ಚೇಂಜಸ್ ವುಡ್ ಯು ಲೈಕ್ ಟು ಸಿ ಇನ್ ಕನ್ನಡ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ಸ್? ಚೇಂಜಸ್ ಏನಿಲ್ಲ ಸರ್. ಅವ್ರು ಹೆಂಗೆ ಮಾಡಿದ್ರೆ ಒಳ್ಳೆ ಸಿನಿಮಾ ಬಂದರೆ 100% ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ಅವ್ರು ಅಲ್ಲೇ ಕಂಟಿನ್ಯೂ ಮಾಡಿ ಮಾಡ್ತಾರೆ. ಸಿನಿಮಾ ಚೆನ್ನಾಗಿದ್ರೆ ಯಾರು ಏನು. ಓಕೆ, ಸೊ ನಿಮ್ಮ ಈ ಸಿನಿಮಾದ ಮುಖಾಂತರ ವಾಟ್ ಕೈಂಡ್ ಆಫ್ ಆಡಿಯನ್ಸ್ ಆರ್ ಯು ಟಾರ್ಗೆಟಿಂಗ್?
ಒಳ್ಳೆ ಕಂಟೆಂಟ್ ಯಾರು ಸಿನಿಮಾ ಕಂಟೆಂಟ್ ನೋಡ್ತಾರೆ, ಯಾರು ಕಂಟೆಂಟ್ ಈ ಥರ ಒಂದು ಸಿನಿಮಾ ಬಂದೇ ಆಗಲು ಅಂತ ಯಾರು ಏನಾದ್ರು ಒಂದು ಥ್ರಿಲ್ ಹೊಸತನ ಬೇಕು ಅಂತ ಯಾರು ಎಂಟರ್ಟೈನ್ಮೆಂಟ್ ನೋಡ್ತಾರೋ ಅವರೆಲ್ಲರೂ ನಮ್ಮ ಸಿನಿಮಾ ವಾವ್ ಅನ್ನೋ ಒಂದು ಫ್ಯಾಕ್ಟ್ರಿ ಇರುತ್ತೆ. ಓಕೆ, ಸೊ ತನ್ವೀರ್ ಫ್ಯಾನ್ಸ್ಗಾಗಿರ್ಬೋದು, ದರ್ಶನ್ ಸರ್ ಫ್ಯಾನ್ಸ್ಗಾಗಿರ್ಬೋದು, ಮತ್ತು ಈ ಸಿನಿಮಾ ಕಾಯ್ತಿರೋ ಪ್ರೇಕ್ಷಕರಿಗೆ ಸೊ ನೀವು ಕೊನೆಯದಾಗಿ ಏನು ಹೇಳ್ತೀರಿ? ಇದೇ 27 ಫೆಬ್ರವರಿ ಎಲ್ಲ ಚಿತ್ರಮಂದಿರಗಳಲ್ಲಿ ನಮ್ಮ ಹಯಗ್ರೀವ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಈ ಥರ ಹೊಸ ಕಂಟೆಂಟ್ನ ಹೊಸ ಪ್ರತಿಭೆಗಳನ್ನ ಸಪೋರ್ಟ್ ಮಾಡಿದ್ರೆ ನಾವು ಹೊಸ ಸಿನಿಮಾ ಮಾಡೋದು ಎಲ್ಲ ಮಾಡೋದು ನಿಮಗೋಸ್ಕರ. ಸೊ ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ.